ಒಂದು ಕಡೆಗೆ ಕಾವೇರಿ ಹೋರಾಟದ ಕಿಚ್ಚು ಮಂಡ್ಯ ಭಾಗದಲ್ಲಿ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಮತ್ತೊಂದು ಕಡೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರ ಸಿನಿಮಾಗೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ್ ರಾಜ್ಯಾದ್ಯಂತ ಪ್ರದರ್ಶನ ಕಾಣ್ತಾ ಇದೆ. ರಾಜ್ಯಾದ್ಯಂತ ಹಲವು ಥಿಯೇಟರ್ಗಳಲ್ಲಿ ಚಿತ್ರ ಪ್ರದರ್ಶನ ಆಗ್ತಾ ಇದೆ. ಮಂಡ್ಯದಲ್ಲಿ ಚಿತ್ರ ಪ್ರದರ್ಶನ ಆಗ್ತಾ ಇದ್ದಂತಹ ಥಿಯೇಟರ್ಗೆ ಕನ್ನಡ ಪರ ಹೋರಾಟಗಾರರು ನುಗ್ಗಿ ಪ್ರದರ್ಶನಕ್ಕೆ ತಡೆಯನ್ನ ಒಡ್ಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಜನನಾಯಕನ್ ಸಿನಿಮಾದ ಪ್ರದರ್ಶನ ಆಗಬಾರದು ಅಂತ ಹೇಳಿ ಮಂಡ್ಯದ ಗುರುಶ್ರೀ ಥಿಯೇಟರ್ ಮುಂಭಾಗದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕನ್ನಡ ಪರ ಹೋರಾಟಗಾರರು. ಯಾಕಂದ್ರೆ ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಖ್ಯಾತಿಯನ್ನ ತೆಗೆದಿದೆ. ಇಂಥ ಟೈಮ್ನಲ್ಲಿ ರಾಜ್ಯದ ರೈತರಿಗೆ ತಮಿಳುನಾಡು ಅನ್ಯಾಯ ಮಾಡ್ತಾ ಇರುವಾಗ ತಮಿಳುನಾಡು ಮುಖ್ಯಮಂತ್ರಿಯ ಸಿನಿಮಾ ಹೇಗೆ ಪ್ರದರ್ಶನ ಮಾಡ್ತೀರಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಥಿಯೇಟರ್ನ ಮ್ಯಾನೇಜರ್ ಇಲ್ಲ ಪ್ರದರ್ಶನವನ್ನ ರದ್ದು ಮಾಡ್ತೀವಿ ಎನ್ನುವಂಥ ಭರವಸೆಯನ್ನ ನೀಡಿದ್ದಾರೆ. ವಿಜಯ ಸೇನೆಗೆ ವಿಜಯ ಸೇನೆಗೆ ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು ನಮ್ಮದು ಈ ಪರಿಸ್ಥಿತಿ ಯಾವ ರೀತಿ ಇದೆ ಗೊತ್ತಿಲ್ಲ. ಮಧ್ಯಾಹ್ನದೊಳಗೆ ಆದೇಶ ಬಂದ್ಬಿಡ್ತದೆ. ಆದೇಶ ಬಂದರೆ ಬೇರೆ ರೀತಿ ಆಗ್ತದೆ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ, ಇದನ್ನ ಅದಾಗೋವರೆಗೂ ಇತ್ಯರ್ಥ ಆಗೋವರೆಗೂ ಒಂಚೂರು ರದ್ದುಗೊಳಿಸಬೇಕು ಅಂತ ಒಂದು ಮನವಿ. ಥ್ಯಾಂಕ್ ಯು. ಎಸ್ ಸರ್, ಪೊಲೀಸ್ನವರು ದಯಮಾಡಿ ಶೋಗೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕೆಂದರೆ ಜನರ ಭಾವನೆ ಆ ಥರ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಥಳೀಯವಾಗಿ ರೈತರುಗಳು ತುಂಬಾ ನೊಂದಿರ್ತಾರೆ ಈ ವಿಚಾರವಾಗಿ. ಯಾಕೆಂತಂದ್ರೆ ಅವ್ರಿಗೆ ಬೆಳೆ ಬೆಳೆಯೋದಿಕ್ಕೆ ಮತ್ತೆ ಬೆಂಗಳೂರು ಕೆಡ್ದಾಗೋದು ಬೇಡ ಅಲ್ವಾ. ಹಾಗಾಗಿ ಮುಂದೆ ನಮ್ಮವರು ಅಂತ ನಾವು ಮತ್ತೆ ಹೇಳ್ಬೇಕು. ನಿಮಗೆ ಒಂದು ಹೇಳ್ತಾ ಇದ್ದೀವಿ, ದಯವಿಟ್ಟು ಈ ಶೋನ ನಿಲ್ಲಿಸಿ ಬೆಳೆಸ್ಕೊಡಿ. ಯಾಕೆಂದ್ರೆ ಮತ್ತೆ ಇನ್ನ ಅದು ನಾವು ಒಳಗೋಗೋದು ನಿಲ್ಲಿಸಿ ಅನ್ನೋದು ಇವೆಲ್ಲ ಆಗೋದು ಬೇಡ. ನಿಮ್ಮಲ್ಲಿ ಮನವಿ. ನಮ್ಮ ಬೇಡಿಕೆಗೆ ಒಪ್ಕೊಂಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯ ಚಲನಚಿತ್ರ ಈ ಕಾವೇರಿ ಇಶ್ಯೂ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಡೆಸಬಾರ್ದು ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವರು ಸಕಾರಾತ್ಮಕ ಉತ್ತರ ಕೊಟ್ಟು ರೈತರಿಗೆ, ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು, ಅವ್ರಿಗೂ ಒಂದು ಮನಸ್ಸಿನ ಭಾವನೆ ಎಲ್ಲೋ ಧಕ್ಕೆ ಆಗಬಾರ್ದು ಅನ್ನೋದು ಅವ್ರಿಗೆ ಅರಿವು ಮಾಡಿದ್ದೀವಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಚಲನಚಿತ್ರನ ರದ್ದು ಮಾಡ್ತಾರೆ. ಇನ್ನು ಮುಂದೆ ಯಾವುದೇ ಶೋ ಇರಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಇದು ಗಮನದಲ್ಲಿ ಇರಬೇಕು. ಈ ಚಿತ್ರ ನಡೆಯೋದಿಲ್ಲ. ಕಾವೇರಿ ತೀರ್ಪು ಇತ್ಯರ್ಥ ಆಗೋವರೆಗೂ ಯಾವುದೇ ಕಾರಣಕ್ಕೂ ಚಿತ್ರ ನಡೆಯೋದಿಲ್ಲ ಅಂತ ಅಂದ್ರೆ ಏನು ಮಂಡ್ಯದಲ್ಲಿ ಗುರುಶ್ರೀ ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನು ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ವಿ. ಇವತ್ತು ಏನು ಮಾಲೀಕರು ಮತ್ತು ಮ್ಯಾನೇಜರ್ ಅವರು ಬಂದು ನಮ್ಮ ಸ್ಪಂದನೆಗೆ ಹೋಗೊಟ್ಟಿದ್ದಾರೆ. ಇವತ್ತು ಏನು ಕಾವೇರಿ ಹೋರಾಟ ನಡೀತಾ ಇದೆ, ನಮಗೆ ಒಂದು ಮರಣ ಶಾಸನ ಸಿಕ್ಕಿದೆ. 3500 ಕ್ಯೂಸೆಕ್ ನೀರನ್ನು 15 ದಿನ ಸತತವಾಗಿ ಬಿಡಿ ಅಂತ ಏನು ಕಾವೇರಿ ತೀರ್ಪಿನ ಮಂಡಳಿ ಏನು ಆದೇಶ ಮಾಡಿತ್ತು, ಅದರ ವಿರುದ್ಧವಾಗಿ ಹೋರಾಟಕ್ಕೆ ಬಂದಾಗ ಇಲ್ಲಿ ಈ ಒಂದು ಅವಘಡ ನಡೀತಾ ಇತ್ತು. ಯಾಕೆಂದರೆ ತಮಿಳುನಾಡಿನ ಮುಖ್ಯಮಂತ್ರಿಯ ಚಿತ್ರವನ್ನು ನಾವು ಇಲ್ಲಿ ನಡೆಯೋಕ್ಕೆ ಬಿಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇವತ್ತು ನಮ್ಗೆ ಅನ್ಯಾಯ ಆಗಿದೆ. ರೈತರಿಗೆ 2ನೇ ಬೆಳೆಗೆ ನೀರನ್ನು ಬೇಕು ಅಂತ ಒತ್ತಾಯ ಮಾಡ್ತಿರೋ ವ್ಯಕ್ತಿಯ ಪಿಕ್ಚರನ್ನು ನಾವಿಲ್ಲಿ ತೋರ್ಸೋಕ್ಕೆ ಬಿಡೋಕ್ಕಾಗುತ್ತಾ? ಹಾಗಾಗಿ ಆಗೋದೇ ಇಲ್ಲ. ಇವತ್ತು ಮುತ್ತಿಗೆ ಹಾಕಿದಾಗ ಗುರುಶ್ರೀ ಚಿತ್ರಮಂದಿರದ ಮುಖ್ಯಸ್ಥರು ಒಪ್ಕೊಂಡು ಈ ಶೋನ ನಿಲ್ಲಿಸ್ತೀವಿ. ಮುಂದೆ ಯಾವುದೇ ಶೋ ನಡೆಯೋದಿಲ್ಲ. ಕಾವೇರಿ ಹೋರಾಟ ಮುಗಿಯೋವರೆಗೂ ನಾವು ಅದನ್ನು ಅವಕಾಶ ಮಾಡಿಕೊಡಲ್ಲ ಅಂತ ಒಪ್ಕೊಂಡಿದ್ದಕ್ಕೆ ಇವತ್ತು ಆ ಪೋಸ್ಟರ್ನ ಹರಿದು ಹಾಕುವುದ್ರ ಮುಖಾಂತರ ಪ್ರತಿಭಟನೆ ನಡೆಸಿ ನಾವು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರು ಈ ಶೋನ ನಡೆಸೋದಿಲ್ಲ. ನಮಗೆ ನ್ಯಾಯ ಕೇಳ್ತಿರೋದು ಇಷ್ಟೇ, ರೈತರಿಗೆ ನೀರು ಬೇಕು, ಜನಕ್ಕೆ ಕುಡಿಯೋಕ್ಕೆ ನೀರು ಬೇಕು. ಇವತ್ತಲ್ಲಿ ನೀರಿಲ್ಲ KRS ಅಲ್ಲಿ. ನೀವು 2ನೇ ಬೆಳೆಗೆ ನೀರನ್ನ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರೆ ಮುಖ್ಯಮಂತ್ರಿಗೆ ಮತ್ತು ಜಲಸಂಪನ್ಮೂಲ ಸಚಿವರಿಗೆ ಹೇಳೋದಿಷ್ಟೇ, ನಾಡಿನ ಋಣ ತೀರಿಸೋ ಸಂದರ್ಭ ಬಂದಾಗ ಹಿಂದೆ ಮುಂದೆ ನೋಡಿಕೊಂಡು ಜನರ ಹಿತವನ್ನು ಕಾಪಾಡಿ, ಯಾರಿಗೂ ಭಯ ಬೀಳಬೇಡಿ. ಇಡೀ ಕರ್ನಾಟಕದ ಜನ ನಿಮ್ಮ ಜೊತೆ ಇದ್ದಾರೆ. ಆ ಕಡೆ ಸರ್ಕಾರನೂ ನಿಮ್ಮದೇ, ಈ ಕಡೆ ಸರ್ಕಾರನೂ ನಿಮ್ಮದೇ. ಹಾಗಾಗಿ ಕೂತು ಮಾತಿನ ಮುಖಾಂತರ ಬಗೆಹರಿಸಿ ಕರ್ನಾಟಕದ ಜನತೆಗೆ
ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಇಲ್ಲ ರಾಜ್ಯದ ತುಂಬ ಉಗ್ರ ಮಟ್ಟದ ಹೋರಾಟಗಳು ನಡೆಯುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.